ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಲೈಕ್ಸ್ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ 7 ಜನ ನಾಮಿನೇಷನ್ಸ್ ಆಗಿದ್ದಾರೆ. ಸೊ ಮನೆಯಿಂದ ಯಾರು ಹೊರಗೋಗಬಹುದು. ಅದೇ ರೀತಿ ಇವತ್ತು ಶುಕ್ರವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಪೋಲ್ಸ್ ಕೂಡ ಕ್ಲೋಸ್ ಆಗ್ತಿದೆ. ಶುಕ್ರವಾರ ಮಧ್ಯಾಹ್ನ ಒಳಗಡೆ ಯಾರು ಟಾಪಲ್ಲಿ ಇದ್ದಾರೆ, ಯಾರು ಬಾಟಮಲ್ಲಿ ಇದ್ದಾರೆ, ಮನೆಯಿಂದ ಹೊರಗಡೆ ಹೋಗೋ ಸ್ಪರ್ಧೆ ಯಾರು, ಪ್ರತಿಯೊಂದು ಡೀಟೇಲ್ ಹೆಂಗೆ ಮಾತಾಡೋಣ. ಅದೇ ರೀತಿ ಇವತ್ತು ಈ ವಾರದ ಒಂದು ಆಟದ ಆಧಾರದ ಮೇಲೆ ಯಾರಿಗೆ ಕಳಪೆ ಬರುತ್ತೆ, ಯಾರಿಗೆ ಉತ್ತಮ ಬರುತ್ತೆ ಅದು ಕೂಡ ಮಾತಾಡೋಣ. ಸೊ ಮೊದಲಿಗೆ ನಾವು ಇವತ್ತು ಯಾರು ಟಾಪಲ್ಲಿ ಇದ್ದಾರೆ, ಯಾರು ಬಾಟಮಲ್ಲಿ ಇದ್ದಾರೆ, ವೋಟಿಂಗ್ ಪೋಲ್ಸ್ ಯಾವ ಥರ ಮುಂದೆ ಹೋಗ್ತಿದೆ ಅದು ಮಾತಾಡ್ಕೊಂಬೋಣ. ಸೊ ನಾನು ಇವಾಗ ಮೊದಲನೇದಿಂದ ಲಾಸ್ಟ್ ಅಂತ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಬಾಟಮಲ್ಲಿ ಇವಾಗ ಆಲ್ಮೋಸ್ಟ್ ಇಬ್ಬರಿದ್ದಾರೆ. ಆಲ್ಮೋಸ್ಟ್ ವೋಟಿಂಗ್ ಪೋಲ್ ಯಾವಾಗ ನಾಮಿನೇಷನ್ ಸ್ಟಾರ್ಟ್ ಆಯಿತು ಮಂಡೇ, ಸೊ ಅವತ್ತು ನೆಕ್ಸ್ಟ್ ಡೇ ಇಂದ ಅವರು ಬಾಟಮಲ್ಲೇ ಬರ್ತಿದ್ದಾರೆ. ಧ್ರುವಂತ್ ಅವ್ರು ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಅವರಿಬ್ಬರಿಗೂ ಪೈಪೋಟಿ ನಡೀತಿದೆ. ಆಲ್ಮೋಸ್ಟ್ 8% ಅಲ್ಲಿ ಅವ್ರಿಗೆ ಪೋಟಾಪೋಟಿ ನಡೀತಿದೆ. ಸೊ ಅವರಿಬ್ಬರು ಇವಾಗ ಬಾಟಮಲ್ಲಿ ಇದ್ದಾರೆ, ಧ್ರುವಂತ್ ಅವರು ಮತ್ತೆ ಜಾನ್ವಿ ಅವರು. ಅದೇ ರೀತಿ 5ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ, 4ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರು ಇದ್ದಾರೆ, ಮತ್ತೆ 3ನೇ ಪ್ಲೇಸ್ ಅಲ್ಲಿ ರಘು ಅವರು ಇದ್ದಾರೆ. ಸೊ 4ನೇ ಪ್ಲೇಸ್ ಇರುವಂತಹ ಕಾವ್ಯಗೂ ಮತ್ತೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವ್ರಿಗೂ ಅವರಿಬ್ಬರು ಮತ್ತೆ ಪೈಪೋಟಿ ನಡೀತಿದೆ. ಅವ್ರಿಗೂ ಆಲ್ಮೋಸ್ಟ್ 13% ವೋಟಿಂಗ್ ಪರ್ಸೆಂಟೇಜ್ ನಡೀತಿದೆ. ಜಸ್ಟ್ ಕಾವ್ಯ ಅವರು 0.3% ಮಾತ್ರ ಮುಂದೆ ಇದ್ದಾರೆ ಅಷ್ಟೇ. ಇವ್ರಿಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಒಂದು ಮೂಮೆಂಟಲ್ಲಿ ಅವರು ಮುಂದೆ ಹೋಗ್ತಿದ್ದಾರೆ, ಇನ್ನೊಂದು ಮೂಮೆಂಟಲ್ಲಿ ಇವ್ರು ಹಿಂದೆ ಬರ್ತಿದ್ದಾರೆ. ಸೊ ಅವರಿಬ್ಬರು ಮಧ್ಯೆ ತುಂಬಾನೇ ಪೈಪೋಟಿ ನಡೀತಿದೆ. ಅದು ಬಿಟ್ಟು 3rd ಪ್ಲೇಸ್ ಅಲ್ಲಿ ಇರುವಂತಹ ರಘು ಅವರು ಜಸ್ಟ್ ಇವ್ರಿಗಿಂತ ಆಲ್ಮೋಸ್ಟ್ 1.34% ಸಮಥಿಂಗ್ ಮುಂದೆ ಮಾತ್ರ ಇದ್ದಾರೆ. ಆಲ್ಮೋಸ್ಟ್ ಅವರು ಇವ್ರಿಗೆ 13% ವೋಟ್ ಬೀಳ್ತಿದ್ರೆ 4ನೇ ಪ್ಲೇಸ್ 5ನೇ ಪ್ಲೇಸ್ ಅಲ್ಲಿರೋ ಕಾವ್ಯಗೂ ಮತ್ತೆ ಅಶ್ವಿನಿ ಅವ್ರಿಗೂ, 3ನೇ ಪ್ಲೇಸ್ ಇರುವಂತಹ ರಘು ಅವ್ರಿಗೆ ಆಲ್ಮೋಸ್ಟ್ ಒಂದು 15% ವೋಟಿಂಗ್ ಬೀಳ್ತಿದೆ ಅಷ್ಟೇ. ಅದಕ್ಕೂ ಮೇಲೆ ಅವ್ರಿಗೇನು ಬೀಳ್ತಿಲ್ಲ. ಸೊ ನಿನ್ನೆ ತುಂಬಾ ಚೆನ್ನಾಗಿ ವೋಟಿಂಗ್ ಬೀಳ್ತಿತ್ತು. ಮಿಡ್ ನೈಟ್ ಅಲ್ಲಿ ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ತುಂಬಾ ಅವ್ರಿಗೆ ವೋಟಿಂಗ್ ಲಿಸ್ಟಲ್ಲಿ ಡೌನ್ಫಾಲ್ ಆಗಿಬಿಟ್ಟಿದೆ. ಬೆಳಗ್ಗೆ ಅವ್ರಿಗೆ ಆಲ್ಮೋಸ್ಟ್ ತುಂಬಾನೇ ಕಡಿಮೆ ಓಟ್ ಬೀಳ್ತಿದೆ. ನೋಡಬೇಕು ಇವತ್ತು ವೋಟಿಂಗ್ ಪೋಲ್ ಕ್ಲೋಸ್ ಆಗೋ ಟೈಮ್ಗೆ ಇನ್ನೆಷ್ಟು ಅವರು ಡೌನ್ಫಾಲ್ ಆಗ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ 3ನೇ ಪ್ಲೇಸಿಂದ 4ನೇ ಪ್ಲೇಸ್ಗೂ ಇಲ್ಲ 5ನೇ ಪ್ಲೇಸ್ಗೂ ಹೋಗೋ ಚಾನ್ಸ್ ಕೂಡ ಇದೆ, ಕಾದ್ ನೋಡಬೇಕು. ಅದೇ ರೀತಿ 2ನೇ ಪ್ಲೇಸ್ ಅಲ್ಲಿ ಮಾಳವ್ರು ಇದ್ದಾರೆ. ವೋಟಿಂಗ್ ಅಂದ್ರೆ ನಾಮಿನೇಷನ್ಸ್ ಬಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಅವರು ತುಂಬಾನೇ ಕೆಳಗಡೆ ಆಲ್ಮೋಸ್ಟ್ ಒಂದು 4ನೇ ಪ್ಲೇಸ್ 5ನೇ ಪ್ಲೇಸ್ ಕಂಟಿನ್ಯೂ ಆಗ್ತಾ ಬರ್ತಾ ಇದ್ರು. ಲಾಸ್ಟ್ ಉತ್ತರ ಕರ್ನಾಟಕ ಜನ ಏನ್ ನೋಡ್ತಿದ್ದಾರೆ ಗೊತ್ತಿಲ್ಲ, ಮೋಸ್ಟ್ಲಿ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮಾಳವ್ರಿಗೆ ನಾವೆಲ್ಲ ವೋಟ್ ಆಗಬೇಕು ಅಂತ. ಇಮಿಡಿಯೇಟ್ಲಿ ಅವರು ಆಲ್ಮೋಸ್ಟ್ 70% ಆಫ್ ವೋಟಿಂಗ್ ಮುಖಾಂತರ 2nd ಪ್ಲೇಸ್ ಅಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. 1ನೇ ಪ್ಲೇಸು ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇವರಿಗೆ ಕಾವ್ಯ ಅವ್ರಿಗಾಗಿರ್ಬೋದು, ಜಾನ್ವಿ ಅವ್ರಿಗಾಗಿರ್ಬೋದು, ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು, ಧ್ರುವಂತ್ ಅವ್ರಿಗಾಗಿರ್ಬೋದು ಯಾವುದೇ ರೀತಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ತಾ ಇಲ್ಲ. ಸೊ ಇವಾಗ ಮನೆ ಒಳಗಡೆ ಎಕ್ಸ್ ಕಂಟೆಸ್ಟೆಂಟ್ಗಳು ಅತಿಥಿಗಳ ಮುಖಾಂತರ ಒಳಗಡೆ ಬಂದಿರೋದ್ರಿಂದ ಸೊ ಬಿಗ್ ಬಾಸ್ ಅವರು ಅವ್ರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಕೊಡ್ತಿರ್ತಾರೆ. ಸೊ ಯಾವುದೇ ರೀತಿ ಬೇರೆ ರೀತಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಕೊಡೋದಕ್ಕೆ ಸಾಧ್ಯತೆ ಆಗ್ತಿಲ್ಲ. ಸೊ ಅವ್ರು ಕೊಡುವಂತಹ ಒಂದು ಟಾಸ್ಕ್ಗಳು ಮಾಡೋದ್ರ ಮುಖಾಂತರ ಅವರು ಪರ್ಸನ್ಸ್ನ ಚೂಸ್ ಮಾಡ್ತಿದ್ದಾರೆ. ಚೂಸ್ ಆಗಿದ್ದಾರೆ. ಕೆಲವೊಂದು ಪರ್ಸನ್ಸ್ ಮಾತ್ರ ನೋಡ್ಬೋದು ನಾವಲ್ಲಿ, ಕಾವ್ಯ ಅವ್ರನ್ನಾಗಿರ್ಬೋದು, ಸ್ಪಂದನ್ ಅವ್ರಾಗಿರ್ಬೋದು, ಈ ಕಡೆ ಧನುಷ್ ಅವ್ರನ್ನಾಗಿರ್ಬೋದು. ಸೊ ಈ ಥರ ಕೆಲವೊಬ್ಬರು ಮಾತ್ರ ಅವರು ಪದೇ ಕನ್ವರ್ಸೇಷನ್ ನಡೆಸ್ತಿದ್ದಾರೆ. ಆ ಒಂದು ಮುಖಾಂತರ ಪಾಪ ಇಲ್ಲಿ ಜಾನ್ವಿವರ್ಗಾಗಿರ್ಬೋದು, ಧ್ರುವಂತ್ ಅವ್ರಾಗಿರ್ಬೋದು, ಈ ವೀಕಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ತಿಲ್ಲ. ಸೊ ಧ್ರುವಂತ್ ಅವ್ರು ಇನ್ನೊಂದು ವಿಚಾರದಲ್ಲಿ ಎಲ್ಲಿ ಬ್ಯಾಡ್ ಆಗ್ಬಿಟ್ಟು ಅಂತ ಹೇಳಿದ್ರು ಈ ವಾರ. ಸೊ ಮೊನ್ನೆ ನಡೆದಂತಹ ಒಂದು ಎಪಿಸೋಡಲ್ಲಿ 3 ಗಂಟೆ ಟೈಮಲ್ಲಿ ರಕ್ಷಿತಾ ಮೇಲೆ ತುಂಬಾನೇ ಅವರು ಮಾತಿನ ಚಕಮಕಿ ನಡೆಯುತ್ತೆ. ಕಿಚನ್ ಅಲ್ಲಿ ಪಾತ್ರೆಗಳು ತೊಳೆಯೋ ಒಂದು ವಿಚಾರದಲ್ಲಿ ಅವರಿಬ್ಬರಿಗೂ ತುಂಬಾನೇ ಗಲಾಟೆ ಆಗುತ್ತೆ. ಅದು ಕಿಚನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕ್ಯಾಪ್ಟನ್ ರೂಮ್ವರೆಗೂ ಹೋಗಿ ಆ ರೂಮಲ್ಲಿ ಇತ್ಯರ್ಥ ಆಗುತ್ತೆ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಇಮಿಟೇಟ್ ಮಾಡಿದಾಗಿರ್ಬೋದು, ಆ ರೀತಿ ಒಂದು ಓವರ್ ಆಕ್ಷನ್ ಮಾಡಿದಾಗಿರ್ಬೋದು, ಎಲ್ಲೋ ಜನಗಳಿಗೆ ಆ ಪಾಯಿಂಟ್ ಇಂದ ಮತ್ತೆ ಬ್ಯಾಡ್ ಆಗಿ ಅವ್ರಿಗೆ ಲೋ ಲೆವೆಲ್ ಆಫ್ ಓಟ್ಸ್ ಬೀಳ್ತಿದೆ. ಸೊ ಇನ್ನು ಜಾನ್ವಿ ಅವರ ವಿಚಾರಕ್ಕೆ ಬಂದರೆ, ಅವರು ಈ ವೀಕ್ದೇನೋ ಅವರು ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ಆದ್ರೂ ಸೊ ಲಾಸ್ಟ್ ವೀಕು ಅದ್ರ ಬಿಫೋರ್ ವೀಕು ಅವ್ರು ತೋರಿಸಿದಂತಹ ವ್ಯಕ್ತಿತ್ವ ಆಗಿರ್ಬೋದು, ಅವರು ಹಿಂದೆ ಕೂತ್ಕೊಂಡು ಮಾತಾಡೋದಂತಹ ಮಾತಾಡಲಾಗಿರ್ಬೋದು, ಗಿಲಿ ಬಗ್ಗೆ ಆಗಿರ್ಬೋದು, ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡ್ತಿರೋ ಮಾತಾಡಲಾಗಿರ್ಬೋದು, ಅವ್ರಿಗೆಲ್ಲೋ ನೆಗೆಟಿವಿಟಿ ಕ್ಯಾರಿ ಫಾರ್ವರ್ಡ್ ಹಾಕೊಂಡ್ ಬರ್ತಿದೆ. ಸೊ ಆ ರೀಸನ್ ಇಂದ ಅವರು ಆಲ್ಮೋಸ್ಟ್ ಡೇಂಜರ್ ಝೋನ್ ಅಲ್ಲೇ ರನ್ ಆಗ್ತಿದ್ದಾರೆ. ಧ್ರುವಂತ್ ಅವರು ಮತ್ತೆ ಜಾನ್ವಿ ಅವರು ಇಬ್ಬರು ಕಂಟಿನ್ಯೂ ಆಗ್ತಿದ್ದಾರೆ. ಅಶ್ವಿನ್ ಅವರು ಆಲ್ಮೋಸ್ಟ್ 4th ಪ್ಲೇಸ್ 5th ಪ್ಲೇಸ್ ಅಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಅವರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಏನಾಗ್ತಿಲ್ಲ. ನೋಡ್ಕೊಬೋದು ನೀವು, ಅಲ್ಲಿ ಗೆಸ್ಟ್ಗಳ ಹತ್ರ ಕೂತ್ಕೊಂಡು ಅವರಿಗೆ ಕಾಲ್ ಪ್ರೆಸ್ ಮಾಡೋದಾಗಿರ್ಬೋದು, ಮಸಾಜ್ ಮಾಡೋದಾಗಿರ್ಬೋದು, ಕೆಲವೊಂದು ಆಟಗಳು ಆಡೋದಾಗಿರ್ಬೋದು. ಅದೇ ರೀತಿ ಮಂಜಣ್ಣ ಅವರು ಗಿಲ್ಲಿ ವಿಚಾರ ಬಂದಾಗ ಅವರಿಬ್ಬರಿಗೂ ಕನ್ನಡ ಮಾತಾಡಬೇಕು, ಕನ್ನಡ ಕಲಿಸ್ಬೇಕು ಅಂತ ಹೇಳ್ಬೋದು. ಮತ್ತು ನಿನ್ನೆ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಾನು ಇದ್ದೀನಿ ನಿಂಗೆ ಏನಾದರೂ ಅವ್ರ ಹತ್ರ ಮಾತಾಡಿದೆ, ನನ್ನ ಕರಿ ನಾನು ಬರ್ತೀನಿ ಅಂತ. ಸೊ ಈ ಥರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅವ್ರಿಗೆ ಸಿಗ್ತಿದೆ. ಆ ಒಂದು ವಿಚಾರದಿಂದ ಓದು ವೀಕ್ ಕಂಪೇರ್ ಮಾಡಿದಾಗ ಈ ವೀಕು ಅವರೆಲ್ಲೋ ಡೇ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ವ, ನಾನು ಈ ವಾರ 0.1 ವರ್ಷನ್ ನೋಡ್ತೀರಾ ಅಂತ ಹೇಳ್ಬಿಟ್ಟು, ಅದನ್ನ ಮುಖಾಂತರ ಸೈಲೆಂಟ್ ಆಗಿದ್ದು ಅವ್ರ ಟೈಮ್ ಚೆನ್ನಾಗಿತ್ತು ನಂಗೆ ಗೊತ್ತಿಲ್ಲ. ಈ ವೀಕೆ ಆಚೆಗಡೆಯಿಂದ ಗೆಸ್ಟ್ಗಳು ಎಂಟ್ರಿ ಕೊಟ್ಟಿದ್ದಕ್ಕೆ ಅವರ ಒಂದು ವ್ಯಕ್ತಿತ್ವ ಎಲ್ಲೋ ಕಳೆದೋಯ್ತು ಆ್ಯಕ್ಚುಲಿ. ಸೊ ಅವರು ನಿಜವಾದ ವ್ಯಕ್ತಿತ್ವ ಕಳೆದೋಗಿ ಈ ವಾರ ಪೂರ್ತಿ ಆ ಟಾಸ್ಕು, ಆ ಅತಿಥಿಗಳಿಗೆ ಸತ್ಕಾರ ಮಾಡೋದು, ಅವರಿಗೆ ಮರ್ಯಾದೆ ಕೊಡೋದು, ಅವ್ರ ಸೇವೆ ಮಾಡೋದೇ ಆಗ್ಬಿಟ್ಟಿದೆ. ಆ ಒಂದು ವಿಚಾರದಲ್ಲಿ ಯಾವುದೇ ರೀತಿ ಮಾತಿನಲ್ಲಿ ಮಿತಿ ಮೀರೋದಾಗಿರ್ಬೋದು, ಬೇರೆಯವ್ರನ್ನ ಅಸಭ್ಯವಾಗಿ ಮಾತಾಡೋದಾಗಿರ್ಬೋದು, ಗಲಾಟೆ ಮಾಡ್ಕೊಳೋದಾಗಿರ್ಬೋದು ಯಾವುದೂ ಕಾಣಿಸಿಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಿದ್ದು ಒಂದೇ ಒಂದು, ಅದು ಗೆಸ್ಟ್ಗಳು ಒಳಗಡೆ ಹೋಗೋದು ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಸೆಕೆಂಡ್ ಅಲ್ಲಿರುವಂತಹ ಮಾಡೋರ ಬಗ್ಗೆ ಗೊತ್ತಿಲ್ಲ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಸಿಗದೇ ಇರಲಿ. ಉತ್ತರ ಕರ್ನಾಟಕ ಜನರು ತುಂಬಾನೇ ಅಪ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಓಟುಗಳು ಬೇಜನ್ ಸರಿಯಾಗಿ ಬೀಳ್ತಿದೆ ಅವ್ರಿಗೆ. ಅವ್ರು ಯಾವಾಗಲಾದ್ರೂ ನಾಮಿನೇಷನ್ಸ್ ಬಂದಾಗ ನೋಡ್ಕೊಳ್ಳಿ, ಆಲ್ಮೋಸ್ಟ್ 7th ಪ್ಲೇಸು 3rd ಪ್ಲೇಸು ಈ ಒಂದು ಪ್ಲೇಸಲ್ಲೇ ಕಂಟಿನ್ಯೂ ಆಗ್ತಾ ಇರ್ತಾರೆ ಅವರು.
ಸೊ ಒಂದು ರಕ್ಷಿತಾ ಶೆಟ್ಟಿ ಇಲ್ಲ ಗಿಲ್ಲಿ ಅವ್ರು ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಮೊದಲನೇ ಪ್ಲೇಸ್ಗೂ ಬರೋ ಸಾಧ್ಯತೆ ತುಂಬಾನೇ ಇದೆ ಅವ್ರ ಆಕ್ಚುಲಿ. ಸೊ ಇನ್ನು ಸಸ್ಪೆನ್ಸ್ ಏನೋ ಬೇಡ, ಇವಾಗ ನಂಬರ್ 1 ಅಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 27% ಮೂಲಕ ಗಿಲ್ಲಿ ಅವರು ನಂಬರ್ 1 ಸ್ಥಾನದಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಇದುವರೆಗೂ ಕೆಳಗಡೆ ಬಂದಿರೋ ಎಕ್ಸಾಂಪಲ್ ಇಲ್ಲ ಆಕ್ಚುಲಿ. ಗಿಲ್ಲಿ ಅವರು ಯಾವಾಗ ನಾಮಿನೇಷನ್ಸ್ ಅಲ್ಲಿ ಇರ್ತಾರೋ ಅವಾಗ ಪ್ರತಿ ಒಂದ್ಸಲ ಟಾಪ್ ಅಲ್ಲಿ ಇರ್ತಾರೆ. ಈ ವೀಕ್ ಆಲ್ಮೋಸ್ಟ್ 27% ಆಫ್ ವೋಟಿಂಗ್ ಇಂದ ಮೊದಲನೇ ಪ್ಲೇಸ್ ಅಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಬಿಗ್ ಬಾಸ್ ಟೀಮ್ ಕಡೆಯಿಂದ ಅವ್ರನ್ನ ಬ್ಯಾಡ್ ಮಾಡಬೇಕು ಅಂತ ಕೆಲವೊಂದು ಪ್ರೋಮೋಸ್ ಬಿಟ್ಟರು, ಅದೇ ರೀತಿ ಮನೆಯಲ್ಲಿ ಅವ್ರನ್ನ ಕೆಟ್ಟದಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಅದನ್ನೆಲ್ಲ ಮೀರಿ ಜನಗಳ ಹತ್ರ ಅವರು ಪಾಸಿಟಿವ್ ಆಗಿ ಮುಂದೆ ಹೋಗ್ತಿದ್ದಾರೆ. ಅವ್ರು ಏನೇ ಪ್ರಯತ್ನ ಪಟ್ಟರು ಈ ಸಲ ಗಿಲ್ಲಿದೆ ಕಪ್ಪು ಅಂತ ಎತ್ತಿ ತೋರಿಸೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಆ್ಯಕ್ಚುಲಿ. ನೀವೆಷ್ಟೇ ನೆಗೆಟಿವ್ ಆಗಿ ತೋರಿಸ್ಕೊಳ್ಳಿ, ನೀವೆಷ್ಟೇ ಅಸಭ್ಯವಾಗಿ ತೋರಿಸ್ಕೊಳ್ಳಿ ಗಿಲ್ಲಿ ಬಗ್ಗೆ, ನಾವು ಓಟ್ ಹಾಕೋದೇ ಗಿಲ್ಲಿಗೆ, ನಾವು ಗೆಲ್ಸೋದೇ ಗಿಲ್ಲಿಗೆ ಅಂತ ಜನಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮೆಂಟಲ್ ಆ್ಯಕ್ಚುಲಿ. ಸೊ ಅದರಿಂದ ಗಿಲ್ಲಿ ಏನೇ ಮಾಡಿದ್ರು ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇರಲಿ, ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಾಗ ಆ ಒಂದು ಟೆಲಿಕಾಸ್ಟಲ್ಲಿ ಬ್ಯಾಡಾಗಿ ತೋರಿಸ್ಲಿ, ಗುಡ್ಡಾಗಿರಲಿ, ಪ್ರತಿಯೊಂದು ಯಾವುದೇ ಥರ ಇರಲಿ ನಮ್ಮ ಓಟು ಗಿಲ್ಲಿಗೆ, ಅಷ್ಟು ಬ್ಲೈಂಡ್ ಆಗಿ ಜನಗಳು ಇಷ್ಟಪಡ್ತಿದ್ದಾರೆ ಗಿಲ್ಲಿ ಅವ್ರನ್ನ. ಸೊ ಇನ್ನು ಕಳಪೆ ಉತ್ತಮ ಅಂತ ಬಂದಾಗ ಸೊ ಈ ವೀಕ್ ಎಲ್ಲೋ ಮೊದಲನೇ ದಿನ ಗೆಸ್ಟ್ಗಳು ಬಂದಾಗ ಗಿಲ್ಲಿ ಅವರ ಅತಿವರ್ತನೆಯಿಂದ ಮೋಸ್ಟ್ ಕಂಟೆಸ್ಟೆಂಟ್ಗಳಿಗೆಲ್ಲ ಸ್ವಲ್ಪ ಬೇಜಾರಾಗಿರ್ಬೋದು. ಸೊ ಗಿಲ್ಲಿಯಿಂದನೇ ಅವ್ರಿಗೆ ಕೆಲವರಿಗೆ ಟಿಪ್ಸ್ ಕೂಡ ಸಿಗಲಿಲ್ಲ. ಫಸ್ಟ್ ಕೊಡಲ್ಲ ಅಂತ ಹೇಳಿದ್ರು, ಮತ್ತೆ ಅವರು ಒಂದು ಮನವರಿಕೆ ಮಾಡಿಕೊಂಡು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೂಡ ಸ್ವಲ್ಪ ಕಡಿಮೆ ಕೊಟ್ಟರು. ಆ ಒಂದು ರೀಸನಿಂದ ಮೊದಲನೇ ದಿನ ಗಿಲ್ಲಿ ವರ್ತನೆ ನೋಡಿ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಗಿಲ್ಲಿಗೆ ಕಳಪೆ ಕೊಡಬೇಕಂತ ಮೈಂಡಲ್ಲಿ ಅಂದ್ಕೊಂಡಿದ್ರು. ನೆಕ್ಸ್ಟ್ ಡೇ ಏನಾಯ್ತೋ ಗೊತ್ತಿಲ್ಲ, ಗಿಲ್ಲೋರು ಫುಲ್ ಚೇಂಜಸ್ ಆಗಿದ್ರು. ಗೆಸ್ಟ್ಗಳು ಏನೇ ಹೇಳಿದ್ರು, ಎಷ್ಟೇ ಒಂದು ಕೆಳ ಪ್ರದರ್ಶನ ಮಾಡು ಅಂತ ಹೇಳಿದ್ರು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು, ಸೀರೆ ಕಟ್ತಿದ್ರು, ಗಡ್ಡ ಬಡಿಸ್ಕೊಂಡು ಪ್ರತಿಯೊಂದು ಅವ್ರು ಏನೇ ಮಾಡಿದ್ರು ನಗ್ನಗ್ತಾ ಸ್ವೀಕಾರ ಮಾಡಿಕೊಂಡು ಎಷ್ಟೇ ಮನಸ್ಸಲ್ಲಿ ನೋವಿದ್ರು ಅದ್ರ ಮೇಲೆ ತೋರಿಸ್ಕೊಂಡಿರ ಅವ್ರನ್ನ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಈ ವಿಚಾರದಲ್ಲಿ ಎಲ್ಲರೂ ಕೆಲವರೆಲ್ಲ ರಿಲೀಸ್ ಆಗಿ ಮೋಸ್ಟ್ಲಿ ಅವ್ರಿಗೇನಾದ್ರು ಕೊಡಲ್ವೇನೋ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಇನ್ಯಾರಿಗಾದ್ರು ಕಳಪೆ ಸಿಗ್ಬೋದು ಅಂತ ಹೇಳಿದ್ರೆ ಈಗ ಎಲ್ರಿಗೂ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಒಂದು ಆಲೋಚನೆ ಮಾಡಿ. ಪ್ರತಿಯೊಬ್ಬರಿಗೂ ಇವಾಗ ಪಾಯಿಂಟ್ಗಳನ್ನ ಶೇರ್ ಮಾಡ್ತಿರೋದು ಕ್ಯಾಪ್ಟನ್ ಅವರು. ಸೊ ಈಗ ಗೆಸ್ಟ್ಗಳು ಎತ್ಕೊಂಡು ಹೋಗ್ಬಿಟ್ಟು ಮ್ಯಾನೇಜರ್ ಕೊಡ್ತಾರೆ, ಕ್ಯಾಪ್ಟನ್ ಆದ ಅಭಿಯವರು ಕೊಡ್ತಾರೆ ಮ್ಯಾನೇಜರ್ ಅವರು. ಸೊ ಅವರು ಬೇರೆಯವ್ರಿಗೆ ಹಂಚ್ಕೋಬೇಕು. ಆ ಮೂಮೆಂಟಲ್ಲಿ ನೀನು ಫಸ್ಟನ್ನ ನೋಡ್ಕೊಬೋದು, ಫಸ್ಟ್ ಡೇಲ್ ಆಗಿರ್ಬೋದು ಗಿಲ್ಲಿಗೆ ಮತ್ತು ಕಾವ್ಯಗೆ ₹1 ಕೊಟ್ಟಿಲ್ಲ, ಅದೇ ರೀತಿ ಬೇರೆಯವ್ರಿಗೂ ಕೊಟ್ಟಿಲ್ಲ. ನಿನ್ನೆ ಕೊಟ್ಟಂತಹ ಒಂದು ಟಿಪ್ಸಲ್ಲಿ ಕೂಡ ತುಂಬ ಯಾರು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ತುಂಬಾ ಕಡಿಮೆ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವರು ಪಾಪ ಆಚೆ ಕಡೆ ಬಂದುಬಿಟ್ಟು ಅವ್ರಿಗೆ ಫುಟ್ ಮಸಾಜ್ ಮಾಡೋದು, ಹೆಡ್ ಮಸಾಜ್ ಮಾಡೋದು, ಅದೇ ರೀತಿ ಸಾಂಗ್ಸ್ ಎಲ್ಲ ಆಡಿದ್ರು, ಏನು ಕೇಳಿ ಎತ್ಕೊಂಡೋಗಿ ಕೊಡ್ತಾ ಇದ್ರು. ಅಂಥವ್ರಿಗೆಲ್ಲನೂ ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸು ಸಮಥಿಂಗ್ 80 ಪಾಯಿಂಟ್ಸು ಈ ಥರ ಕಡಿಮೆ ಕೊಟ್ಟಂಗೆ ಅನಿಸ್ತು. ಸೊ ಗುಂಪಲ್ಲಿ ಈ ಥರ ಇದ್ದಾಗ ಧ್ರುವಂತ್ ಅವರು ನೀವು ಮಾಡ್ತಿರೋದು ಅನ್ಫೇರ್ ಸರ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನು ಉತ್ತರನೇ ಕೊಡಲಿಲ್ಲ. ಈ ಒಂದು ವಿಚಾರದಲ್ಲಿ ಎಲ್ಲರೂ ಸೇರಿ ಮೆಜಾರಿಟಿ ಓಟ್ ಏನಾದರೂ ಕ್ಯಾಪ್ಟನ್ ಅವ್ರಿಗೆ ಆಗ್ಬಿಡ್ತಾರೆ ಅಂತ ನನ್ಗೆ ಅನಿಸ್ತಿದೆ. ಮೋಸ್ಟ್ಲಿ ಅವರು ಕ್ಯಾಪ್ಟನಿಂದ ಕಳಪೆಗೆ ಹೋಗೋ ಒಂದು ಪರಿಸ್ಥಿತಿ. ಲಾಸ್ಟ್ ವೀಕ್ ಕೂಡ ಹಾಗೆ ಆಗಿತ್ತು, ಯಾರು ಕ್ಯಾಪ್ಟನ್ ಆಗಿದ್ರು ಅದೇ ರೀತಿ ಅವರು ಜೈಲ್ ಕೂಡ ಹೋಗಿದ್ರು. ರಘು ಅವ್ರು ಆಕ್ಚುಲಿ ಆ ಒಂದು ನಿಯಮ ಕಂಟಿನ್ಯೂ ಆಗ್ತಾನೆ ಬರ್ತಿದೆ. ಯಾರು ಕ್ಯಾಪ್ಟನ್ ಆಗ್ತಾರೋ ಅವ್ರು ಜೈಲ್ಗೆ ಹೋಗೋದು ಕಂಟಿನ್ಯೂ ಆಗ್ತಾ ಇದೆ. ಇವ್ರಿಬ್ರು ಬಿಟ್ರೆ ಇನ್ನೆಲ್ಲರೂ ಪಾಪ ಅವರು ಒಂದು ಸೆಗ್ಮೆಂಟ್ ಅಲ್ಲಿ ಅವ್ರು ಕೊಟ್ಟಿರುವಂತಹ ಒಂದು ಕೆಲಸದಲ್ಲಿ ಚೆನ್ನಾಗಿ ನಿಭಾಯಿಸ್ಕೊಂಡು ಚೆನ್ನಾಗಿ ಜವಾಬ್ದಾರಿಯುತವಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಇದು ಬಿಟ್ಟು ಏನಾದರೂ ಬಂದಿರೋ ಗೆಸ್ಟ್ಗಳು ಕೂಡ ಇವ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ, ಕಳಪೆನ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಅದು ಇನ್ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ. ಬಟ್ ಈ ಮನೆಯವ್ರು ಏನಾದರೂ ಕಳಪೆ ಕೊಡಬೇಕು ಅಂತ ಹೇಳಿದ್ರೆ ಗಿಲ್ಲಿಯವ್ರಿಗೆ ಮತ್ತು ಅಭಿಯವ್ರಿಗೆ ಕೊಡಬೇಕು. ಸೊ ಗಿಲ್ಲಿಯವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಸೆಕೆಂಡ್ ಡೇ ಅವ್ರು ಕೊಟ್ಟಂಥ ಒಂದು ಪರ್ಫಾರ್ಮೆನ್ಸ್ ಬೇಸ್ಡನ್ನು ಅಭಿಯವ್ರಿಗೆ ಏನಾದರೂ ಕಳಪೆ ಕೊಟ್ಟು ಜೈಲಿಗೆ ಕಳಿಸ್ಬೋದು ಅಂತ ನನ್ಗನ್ನಿಸಿದೆ. ಸೊ ಉತ್ತಮ ಅಂತ ಬಂದಾಗ ನನಗೆ 3 ಜನಕ್ಕೆ ಬರ್ಬೋದು. 3 ಜನ ಯಾರು ಅಂತ ಹೇಳಿದ್ರೆ, ಒಂದು ಸೂರಜ್ ಅವರು, ಒಂದು ಅಶ್ವಿನಿ ಗೌಡ ಅವರು, ರಘು ಅವರು, ಇಲ್ಲ ಅಂತ ಹೇಳಿದ್ರೆ ಸ್ಪಂದನ ಅವರು. ಈ 4 ಜನರಲ್ಲಿ ಯಾರಿಗಾದ್ರು ಒಬ್ರು ಬರ್ಬೋದು, ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ. ಕಳಪೆ ಅಂತ ಹೇಳಿದಾಗ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಯಾರ್ಯಾರು ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ ಗೊತ್ತಿಲ್ಲ. ಸೊ ನನಗೆ ಇವ್ರು 4 ಜನರಲ್ಲಿ ಒಬ್ರಿಗೆ ಉತ್ತಮ ಬರ್ಬೋದು. ಬಟ್ ಕಳಪೆ ಅಂತ ಬಂದಾಗ ಅವ್ರಿಬ್ರಲ್ಲಿ ಒಬ್ರು ಕನ್ಫರ್ಮು, ಅಭಿಯವ್ರಿಗೆ ಕನ್ಫರ್ಮ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಅನಿಸುತ್ತೆ ವಿಡಿಯೋ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ಸೊ ವೋಟಿಂಗ್ ಅಂತ ಬಂದಾಗ ಗಿಲ್ಲೋರು ಟಾಪಲ್ಲಿದ್ದಾರೆ, ಬಾಟಮಲ್ಲಿ ಬಂದ್ಬಿಟ್ಟು ಡೇಂಜರ್ ಝೋನಲ್ಲಿ ಬಂದ್ಬಿಟ್ಟು ಜಾನ್ವಿ ಅವರು ಮತ್ತು ಧ್ರುವಂತ್ ಅವರು ಇದ್ದಾರೆ. ಅದೇ ರೀತಿ ಕಳಪೆ ಅಂತ ಬಂದಾಗ ನನ್ನ ಪ್ರಕಾರ ನನಗನ್ಸಿದೆ ಒಂದು 80% ನನಗೆ ಅಭಿಯವರು ಜೈಲ್ಗೆ ಹೋಗ್ಬೋದು ಕಳಪೆ ತಗೊಂಡು ನನಗನ್ಸಿದೆ. ಸೊ ಇದು ಇವತ್ತಿನ ವಿಚಾರ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಲೈಕ್ಸ್ನ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.